ಕಷ್ಟಪಟ್ಟು ಓದ್ತೀರಾ ನೀವು, ಅದಾದ್ಮೇಲೆ ಎಕ್ಸಾಮ್ನ ಬರೀತೀರಾ. ಎಕ್ಸಾಮ್ ಬರ್ದಾದ್ಮೇಲೆ ನಿಮ್ ಎಲ್ಲಾರ ಮೈಂಡ್ ಅಲ್ಲಿ ನೋಷನ್ ಬರ್ತಾ ಇರತ್ತೆ, ಈ ಎಕ್ಸಾಮ್ ಕರೆಕ್ಟ್ ಮಾಡೋದು ಟೀಚರ್ಸ್ ಮಾಡ್ತಾರಾ ಏನ್ ಎ ಐ ಕೈಲಿ ಮಾಡಿಸ್ತವ್ರ, ಈ ಎ ಐ ನಮ್ ಪೇಪರ್ನ ಕಂಪ್ಯೂಟರ್ ಸ್ಕ್ಯಾನ್ ಮಾಡ್ಬಿಟ್ಟು ನಮ್ಗೆ ಮಾರ್ಕ್ಸ್ ಕೊಡ್ತಿದ್ಯಾ ಅಂತ. ಸೊ ಈ ತರ ಪ್ರಶ್ನೆ ನಿಮ್ ಮೈಂಡ್ ಅಲ್ಲಿ ನಡೀತಾ ಇರ್ಬೋದು, ಎ ಐ ವರ್ಕ್ ಆಗ್ಬೋದಾ, ಎ ಐ ಮಾಡುತ್ತಾ ಆಗಲ್ಲ ಅಂತ. ಸ್ಟೂಡೆಂಟ್ಸ್, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಡೈರೆಕ್ಟ್ ಅಲ್ಲಿ ಟೆಲ್ ಯು, ಈ ರೂಮರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಈ ರೂಮರು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕೀಗ. ಒಂದು ನೀವು ಮೊಬೈಲ್ ಫೋನ್ ತಗೊಳ್ಳಿ, ವಾಷಿಂಗ್ ಮಷಿನ್ ಅನ್ಕೊಳ್ಳಿ, ಇಲ್ಲ ಟಿವಿ, ಫೋನ್ ಏನ್ ಅನ್ಕೊಳ್ಳಿ, ಎಲ್ಲಾದ್ರೂ ಕೂಡ ಈಗ ಎ ಐ ಅಂತ ಆಗ್ತವ್ರೆ ಮಾರ್ಕೆಟಿಂಗ್ಗೋಸ್ಕರ, ನಿಮ್ ಎಲ್ಲರಿಗೂ ಗೊತ್ತು. ಸೊ ಈ ತರ ಎಲ್ಲಾ ಕಡೆ ಎ ಐ ಅಂತ ನಡಿಬೇಕಾದ್ರೆ ನಿಮ್ ಮೈಂಡ್ ಅಲ್ಲಿ ಬಂದೇ ಬರುತ್ತೆ, ಏನು ಪೇಪರ್ ಕೂಡ ಎ ಐ ಮಾಡ್ಬೋದಾ, ಸೆಟ್ ಮಾಡ್ಬೋದಾ, ಪೇಪರ್ ಕರೆಕ್ಷನ್ ಕೂಡ ಮಾಡ್ತಾರಾ? ಸ್ಟೂಡೆಂಟ್ಸ್, ಈ ರೂಮರ್ ಅಷ್ಟೇ ಇದು, ಓಕೆನಾ? ಇದೆಲ್ಲ ರೂಮರು. ಈಗ ಕರೆಕ್ಷನ್ ಪೇಪರ್ ನಡೆಯುತ್ತಾ, ಅಸೈನ್ಮೆಂಟ್ಸ್ ಮಾಡ್ತಾರೆ ಎ ಐ ಇಂದ, ಗ್ರೇಡಿಂಗ್ ಮಾಡ್ತಾರೆ? ಸ್ಟೂಡೆಂಟ್ಸ್, ಏನು ನಡೆಯಲ್ಲ. ಈಗಲೂ ಕೂಡ ಲೆಟ್ ಮಿ ಟೆಲ್ ಯು ಹಾನೆಸ್ಟ್ಲಿ, ನಂಗೆ ತುಂಬಾ ಟೀಚರ್ಸ್ ಗೊತ್ತು, ನಂಗೆ ತುಂಬಾ ಜನ ಗೊತ್ತು, ಯಾರು ನಿಮ್ದು ಎಸ್ ಎಲ್ ಸಿ ಪೇಪರ್ಸ್ ಚೆಕ್ ಮಾಡಕ್ ಹೋಗ್ತಾರೆ ಎವ್ರಿ ಸಿಂಗಲ್ ಇಯರ್, ನನ್ಗೆ ಗೊತ್ತವರು, ಓಕೆನಾ? ಸೊ ಈಗಲೂ ಅವ್ರ ಹತ್ರ ನಾನು ಮಾತಾಡ್ತಾ ಇರ್ತೀನಿ, ಮೇನ್ ಮ್ಯಾಮ್ ಇದು ನಡೀತಿದೆ ಅಂತ, ಓಕೆನಾ? ಬಟ್ ಅವ್ರು ನಂಗೆ ಈಗಲೂ ಹೇಳಿದ್ದಾರೆ, ಸದ್ಯಕ್ಕಂತೂ ಫಾರ್ ದ ನಿಯರ್ ಫ್ಯೂಚರ್ ಕೂಡ ನಿಮ್ದು ಪೇಪರ್ ಕರೆಕ್ಷನ್ ಆಗೋದು ಎ ಐ ಇಂದ ಆಗಲ್ಲ. ಸ್ಟೂಡೆಂಟ್, ವೆರಿ ಸಿಂಪಲ್ ರೀಸನ್, ಯಾಕಂದ್ರೆ ಎ ಐ ಎಷ್ಟೊಂದ್ ಸತಿ ಮಕ್ಕಳದು ಇಂಟರ್ಪ್ರಿಟೇಷನ್ ಅರ್ಥ ಮಾಡ್ಕೊಳಲ್ಲ. ನನಗೆ ಗೊತ್ತು ಈ ಸ್ಟೂಡೆಂಟು ಈ ಟಾಪಿಕ್ ನ ಅವ್ರ ಓನ್ ವೇ ಅಲ್ಲಿ ಯಾವ್ದಾರ ಬರ್ದಿಯಾರಂತ, ಬಟ್ ತುಂಬಾ ಸತಿ ಎ ಐ ಅದನ್ನ ರಿಕಗ್ನೈಸ್ ಮಾಡಕ್ಕಾಗಲ್ಲ, ಅವಾಗ ಮಾರ್ಕ್ಸೇ ಕೊಡಲ್ಲ. ಸೊ ಅವಾಗ ಏನಾಗುತ್ತೆ, ಮಕ್ಳು ಕಷ್ಟ ಆಗ್ಬಿಡುತ್ತೆ. ಸೊ ಸದ್ಯಕ್ಕಂತೂ ಎ ಐ ಕರೆಕ್ಷನ್ ಮಾಡ್ತಾ ಇಲ್ಲ, ಬಟ್ ಲೆಟ್ ಮಿ ಟೆಲ್ ಯು ಯಾವ ತರ ಕರೆಕ್ಷನ್ ನಡೆಯುತ್ತೆ ಅಂತ, ಓಕೆನಾ? ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ ಬರದ್ರಿ, ಪೇಪರ್ನ ಸಬ್ಮಿಟ್ ಮಾಡಿದ್ರಿ, ಪೇಪರ್ ಕಲೆಕ್ಷನ್ ಆಯ್ತು, ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಪೇಪರ್ ಸೆಂಡ್ ಟು ಇವ್ಯಾಲ್ಯೂಯೇಷನ್ ಸೆಂಟರ್ಸ್ ಇರುತ್ತೆ, ಒಂದು ಸೆಂಟರ್ಸ್ ಮಾಡಿರ್ತಾರೆ, ಆ ಸೆಂಟರ್ಸ್ ಅಲ್ಲಿ ಇವ್ಯಾಲ್ಯೂಯೇಷನ್ ನಡೀತಾ ಇರುತ್ತೆ. ಎಷ್ಟೊಂದು ಟೀಚರ್ಸ್ ನ ಅಲ್ಲಿ ಕರೆಸಿರ್ತಾರೆ, ಆ ಎಲ್ಲಾ ಟೀಚರ್ಸ್ಗೂ ಒಂದು ಮಾರ್ಕಿಂಗ್ ಸ್ಕೀಮ್ಸ್ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಆ ಸ್ಕೀಮ್ ನ ಚೆಕ್ ಮಾಡ್ತಾರೆ, ನಿಮ್ ಪೇಪರ್ ನ ಚೆಕ್ ಮಾಡ್ತಾರೆ, ಕ್ರಾಸ್ ಮಾಡಿದಾಗ ಆ ಕೀವರ್ಡ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ನಿಮ್ಗೆ ಅದನ್ನ ಕಲಿಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್, ದ ಬೆಸ್ಟ್ ವೇ ಟು ಗೆಟ್ ಫುಲ್ ಮಾರ್ಕ್ಸ್ ಇಸ್ ಡೂಯಿಂಗ್ ಎಲ್ ಬಿ ಎಸ್. ನಿಜ ಅಂತೀನಿ, ಎಲ್ ಬಿ ಎಸ್ ನ ಮಾಡಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮ್ಗೆ, ಓಕೆನಾ? ಸೊ ಮಾರ್ಕ್ಸ್ ಎಂಟರ್ ಮಾಡ್ತಾರೆ, ವೆರಿಫಿಕೇಶನ್ ನಡುತ್ತೆ, ಡಬಲ್ ವೆರಿಫಿಕೇಶನ್ ನಡುತ್ತೆ ಆಕ್ಚುಲಿ, ಯಾಕಂದ್ರೆ ಒಳ್ಳೆ ಮಾರ್ಕ್ಸ್ ಕೊಡ್ಬೇಕಲ್ಲ ನಿಮ್ಗೆ ಎಲ್ಲರಿಗೂ, ಇಲ್ಲ ಎಲ್ಲಿ ಮಿಸ್ಟೇಕ್ಸ್ ಆಗಬಾರ್ದು ಅಂತ. ಸೊ ಈ ಡಬಲ್ ವೆರಿಫಿಕೇಶನ್ ಎಲ್ಲ ಮಾಡದ್ಮೇಲೆ ರಿಸಲ್ಟ್ ಬರುತ್ತೆ ನಿಮ್ದು. ಸೊ ಈಗಲೂ ಕೂಡ ಎಲ್ಲೂ ಕೂಡ ಎ ಐ ನ ಯೂಸ್ ಮಾಡ್ತಾ ಇಲ್ಲ, ಸೊ ಚಿಂತೆ ಮಾಡಕ್ ಹೋಗ್ಬೇಡಿ. ವಾಟ್ ಐ ವುಡ್ ಸಜೆಸ್ಟ್ ಸ್ಟೂಡೆಂಟ್ಸ್ ರೈಟ್ ನೌ, ಪ್ಲೀಸ್ ಲಿಸನ್ ಟು ಯುವರ್ ಟೀಚರ್ಸ್, ಯಾಕಂದ್ರೆ ಅದೇ ಟೀಚರ್ಸ್ ತುಂಬಾ ಸತಿ ಇವ್ಯಾಲ್ಯೂಯೇಷನ್ ಮಾಡಕ್ ಹೋಗಿರ್ತಾರೆ, ಓಕೆನಾ? ಈಗ ಎಲ್ಲಿ ಯೂಸ್ ಮಾಡ್ಬೋದು ಎ ಐ ನ ಸ್ಟೂಡೆಂಟ್ಸ್? ಏನು, ಸ್ಕ್ಯಾನಿಂಗ್ ಅನ್ಶಿಪ್ ಮಾಡ್ಬೋದು, ಸ್ಟೋರಿಂಗ್ ಮಾರ್ಕ್ಸ್ ಡಿಜಿಟಲಿ, ಆಬ್ವಿಯಸ್ಲಿ ಮಾರ್ಕ್ಸ್ ಸ್ಟೋರ್ ಮಾಡಕ್ಕೆ ಏನು ಯೂಸ್ ಮಾಡ್ಬೋದು, ಕ್ಯಾಟಗರಿ ವೈಸ್, ಚಾಪ್ಟರ್ ವೈಸ್, ಸಾರಿ ಕ್ಲಾಸ್ ವೈಸ್ ಮಾಡ್ಬೋದು, ಸಬ್ಜೆಕ್ಟ್ ವೈಸ್ ಮಾಡ್ಬೋದು, ಅನಲೈಸಿಂಗ್ ರಿಸಲ್ಟ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು, ಡೈರೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾರು ಕಾಪಿ ಹೊಡಿತವ್ರ, ಈ ಪೇಪರ್ ಫುಲ್ ಸೇಮ್ ಇದೆಯಾ, ಆ ಕಾಪಿ ಮಾಡ ಹಿಡ್ಕೋದಕ್ಕೆ ಮಾಡ್ಬೋದು, ಬಟ್ ಕರೆಕ್ಷನ್ ಅಂತ ಈಗಲೂ ಮಾಡಕ್ ಹೋಗಲ್ಲ. ನಾ ಸ್ಟೂಡೆಂಟ್ಸ್ ಹ್ಯಾವ್ ವೆರಿ ಸ್ಮಾಲ್ ಸರ್ಪ್ರೈಸ್ ಫಾರ್ ಆಲ್ ಸ್ಟೂಡೆಂಟ್ಸ್. ಈ ಎ ಐ ನ ಅವ್ರು ಯೂಸ್ ಮಾಡ್ತಾರೆ, ಯೂಸ್ ಮಾಡೋ ಗೊತ್ತಿಲ್ಲ, ಬಟ್ ನೀವು ಈ ಎ ಐ ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ವೇದ್ ಎ ಐ ಆಗಿರ್ಬೋದು, ಚಾಟ್ ಜಿ ಪಿ ಟಿ ಆಗಿರ್ಬೋದು, ಜೆಮಿನಿ ಆಗಿರ್ಬೋದು, ಜೆಮಿನಿ ಎಸ್ಪೆಷಲಿ ಒಂದು ಆನ್ಸರ್ನ ಯಾವ ಥರ ಬರಿಬೋದಲ್ಲ, ಆನ್ಸರ್ ಯಾವ ಥರ ಬರ್ಬೋದಲ್ಲ, ಅದಕ್ಕೆ ಯೂಸ್ ಮಾಡ್ಬೋದು ನೀವು. ಬಟ್ ನಾವು ಹೆಂಗೂ ಪಿ ಡಿ ಎಫ್ ಕೊಡ್ತಾ ಇರ್ತೀವಿ ನಿಮಗೆ, ಆ ಪಿ ಡಿ ಎಫ್ ಚೆಕ್ ಮಾಡಿದ್ರೆ ಸಾಕು ನೀವು. ನಾವು ಒಂದು ಸ್ಟೂಡೆಂಟ್ಸ್, ನಾನು ಕ್ಲಾಸ್ ತಗೋಕ್ಕಾಗಿಲ್ಲ, ನಾನು ಎಲ್ಲೂ ಕ್ಲಾಸ್ ತಗೋತಲ್ಲ ಆ್ಯಕ್ಚುಲಿ. ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಯಾಲಜಿ ಹೇಳ್ಕೊಡೋಕ್ಕೆ ನಿಮ್ಮದು ಪಿ ಯು ಸಿ ಮಕ್ಕಳಿಗೆ. ಸೊ ಪ್ಲೀಸ್ ಪ್ರೇ, ನನಗೆ ನಿಮಗೆ 10th ಮಕ್ಕಳಿಗೆ ಹೇಳ್ಕೊಡೋಕೆ ಚಾನ್ಸ್ ಸಿಗುತ್ತೆ ಅಂತ, ಯಾಕಂದರೆ ನಂಗೆ ಗೊತ್ತು ರಿತಿಕಾ ಮಗಳು ಹೇಳ್ಕೊಡ್ತಾರೆ, ನಿಮ್ಮೆಲ್ಲ ಖುಷಿ ಆಗಿರುತ್ತೆ. ಸೊ ನಂಗೆ ಚಾನ್ಸ್ ಸಿಕ್ಕಿದ್ರೆ ನಾನು ನಿಮ್ಗೆ ಒಬ್ಬಿಯಸ್ಲಿ ಹೇಳ್ಕೊಡ್ತೀನಿ ನಿಮ್ಮೆಲ್ಲರೂ ಕೂಡ. ಬಟ್ ಸದ್ಯಕ್ಕೆ ಮಂಡೇ ಸೆಕೆಂಡ್ ಪಿ ಯು ಸಿ ಅವ್ರ ಎಕ್ಸಾಮ್ ಇದೆ, ಸೊ ಎಕ್ಸಾಮ್ ಮುಗಿಲಿ, ಅದಾದ್ಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ನಾನು, ಓಕೆನಾ? ಸೊ ಸ್ಟೂಡೆಂಟ್ಸ್, ದ ಸ್ಮಾಲ್ ಸರ್ಪ್ರೈಸ್ ಸ್ಟೂಡೆಂಟ್, ವೆರಿ ಸಿಂಪಲ್. ನಿಮ್ಮೆಲ್ಲರಿಗೂ ಗೊತ್ತು, ಈ ಇವ್ಯಾಲ್ಯೂಯೇಷನ್ ಸೆಂಟರ್ಸ್ ಅಲ್ಲಿ ಟೀಚರ್ಸ್ಗೆ ತುಂಬಾ ಜಾಸ್ತಿ ಟೆನ್ಷನ್ ಇರುತ್ತೆ. ಎವ್ರಿ ಸಿಂಗಲ್ ಡೇ ಒನ್ ಟೀಚರ್ಗೆ 200 ಪೇಪರ್ಸ್ ಕೊಟ್ಬಿಡ್ತಾರೆ ಚೆಕ್ ಮಾಡೋದಕ್ಕೆ, ಆಮೇಲೆ ಟೈಮ್ ತುಂಬಾ ಕಮ್ಮಿ, ಮಾರ್ಕಿಂಗ್ ಸ್ಕೀಮ್ ಕೊಡ್ತಾರೆ. ಸೊ ಈ ತರ ಎಲ್ಲ ಮಾಡಿದಾಗ ಮಿಸ್ಟೇಕ್ಸ್ ಆಗ್ಬೋದು ಸ್ವಲ್ಪ, ಓಕೆನಾ? ಸೊ ನಿಮಗೆ ಅನ್ಸಿದ್ರೆ ನಿಮ್ಮ ಮಾರ್ಕ್ಸ್ ಕಮ್ಮಿ ಬಂದಿದೆ, ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕಿ, ದಟ್ ಇಸ್ ದ ಆಪ್ಷನ್ ಇಸ್ ದೇರ್ ಫಾರ್ ಆಲ್ ಆಫ್ ಯು, ಓಕೆನಾ? ಸೊ ಸ್ಟೂಡೆಂಟ್ಸ್, ಲೆಟ್ ಮಿ ಟೆಲ್ ಯು ರೈಟ್ ನೌ, ನೀವು ಎ ಐ ನ ಇದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ದೇರ್ ಆರ್ ಮಲ್ಟಿಪಲ್ ಡಿಫ್ರೆಂಟ್ ಎ ಐಸ್ ಫಾರ್ ಎವ್ರಿ ಸಿಂಗಲ್ ಯೂಸ್. ನನಗೆ ಬೇಕಂದ್ರೆ ಸ್ಟೂಡೆಂಟ್ಸ್ ಟೆಲ್, ಇಫ್ ಯು ವಾಂಟ್ ಮೀ ಟು ಟೆಲ್, ಸರ್ ಒಂದು ಎ ಐ ಹೇಳಿ, ನೋಟ್ ಟೇಕಿಂಗ್, ಒನ್ ಎ ಐ ಫಾರ್ ಡೌಟ್ ಸಾಲ್ವಿಂಗ್, ಎ ಐ ಫಾರ್ ಪ್ರಾಕ್ಟೀಸ್ ಟೆಸ್ಟ್, ನನಗೆ ಕೇಳಿ ನಾನು ಹೇಳ್ಕೊಡ್ತೀನಿ ನಿಮಗೆ ಬೇಕಾದ್ರೆ, ಓಕೆನಾ? ಸೊ ನಾನು ನಿಮ್ಗೆ ಇವತ್ತು ಏನು ಹೇಳ್ಕೊಡ್ತೀನಿ ಅಂದ್ರೆ, ಎ ಐ ಫಾರ್ ವಿಡಿಯೋ ಸಮ್ಮರಿಗೋಸ್ಕರ. ಅರ್ಥ ಏನು ಸ್ಟೂಡೆಂಟ್ಸ್? ಈಗ ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಐ ಕಾಲ್ಡ್ ಎಸ್ ವಿಡಿಯೋ ಸೀಕ್ ಅಂತ. ಏನ್ ಗೊತ್ತಾ ಎ ಐ ಇದು?
ಯಾವತ್ತು ನಾವು ಒಂದು URL ಲಿಂಕ್, ಯಾವುದೇ ವಿಡಿಯೋದು ಲಿಂಕು, ಶೇರ್ ಲಿಂಕ್ ಅಲ್ಲ, ಮೇಲೆ ಲಿಂಕ್ ಇರುತ್ತಲ್ಲ, ಅದು ಗೂಗಲ್ ಲಿಂಕ್ ಇರುತ್ತೆ ಮೇಲೆ, ಆ ಲಿಂಕ್ ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ, ಇಲ್ಲಿ ತರ ಪೇಸ್ಟ್ ಮಾಡಿದ್ರೆ, ಓಕೆನಾ, ಏನ್ ಮಾಡತ್ತಿದ್ದು, ಒಂದು ವಿಡಿಯೋದು ಕಂಪ್ಲೀಟ್ ಸಮರಿ ಕೊಡ್ಬಿಡುತ್ತೆ. ಈಗ ಲೆಟ್ಸ್ ಈ ವಿಡಿಯೋ ಈಗ ಒಂದು 2 ಅವರ್ ವಿಡಿಯೋ, ಬಟ್ ನಿಮ್ಮ ಹತ್ರ ಈಗ 2 ಅವರ್ ಟೈಮ್ ಇಲ್ಲ. ಅವಾಗ ಏನ್ ಮಾಡ್ಬೇಕು, ನೀವು ವಿಡಿಯೋನಲ್ಲಿ ಪೇಸ್ಟ್ ಮಾಡಿದಾಗ ಕಂಪ್ಲೀಟ್ ನಾ ವಿಡಿಯೋ ಏನ್ ಮಾತಾಡಿದೀನಲ್ಲ ಎಲ್ಲ ಇನ್ ದ ಫಾರ್ಮ್ ಆಫ್ ನೋಟ್ಸ್ ಬಂದ್ಬಿಡುತ್ತೆ. ಸೊ ನೀವು ಇದನ್ನ ಬೇಗ 2 ಅವರ್ ವಿಡಿಯೋನ 30 ನಿಮಿಷದಲ್ಲಿ ಓದ್ಬಿಟ್ಟು ಮುಗಿಸ್ಬೋದು ನೀವು, ಓಕೆನಾ. ಸೊ ಇದು ಸ್ಮಾಲ್ ಹ್ಯಾಕ್ ಯೂಸ್ ಮಾಡ್ಬೋದು ನೀವೆಲ್ಲರೂ ಕೂಡ. ನಮ್ಮ ಎಲ್ಲಾ ವಿಡಿಯೋಸ್ನ ಈ ತರ ಹಾಕ್ಬಿಟ್ಟು ನೀವು ಚೆಕ್ ಕೂಡ ಮಾಡ್ಬೋದು. ನಾನು ಈ ಸರ್ ಏನ್ ಹೇಳ್ತವ್ರೆ, ಇದು ನಿಮ್ಗೆ ನೋಟ್ಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ, ಮಿನಿಟ್ ಬೈ ಮಿನಿಟ್ ಸಿಗುತ್ತೆ ನಿಮ್ಗೆ, ಮಿನಿಟ್ ಬೈ ಮಿನಿಟ್, ಓಕೆನಾ. ಸೊ ಈ AI ಯೂಸ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮ್ ಸ್ಟೂಡೆಂಟ್ಸ್. ನನಗೆ ಚಾನ್ಸ್ ಸಿಕ್ಕಿದ್ರೆ ಹೇಳ್ಕೊಡ್ತೀನಿ ನಿಮಗೆ ವೆರಿ ಸೂನ್, ಓಕೆನಾ. ನಾನು ನಿಮ್ದೊಂದು ಸೈನ್ಸ್ ಪೇಪರ್ ಮಾಡ್ತಾ ಇದ್ದೀನಿ, ಸೈನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಬಟ್ ನನಗೇನಾಗಿದೆ ಅಂದ್ರೆ ಫಿಸಿಕ್ಸ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಆಬ್ವಿಯಸ್ಲಿ ಸ್ಟೂಡೆಂಟ್ಸ್, ನಾನು ಬಯಾಲಜಿ ಟೀಚರು, ಓಕೆನಾ. ಸೊ ಫಿಸಿಕ್ಸ್ ನ ಹುಡುಕ್ತಾ ಇದ್ದೀನಿ, ಟೀಚರ್ಸ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಆದ ತಕ್ಷಣ ನಿಮ್ಗೆ ಕೊಡ್ತೀನಿ, ಓಕೆನಾ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಿಮಗೆ ಇಂಗ್ಲೀಷಲ್ಲಿ ಹೆಲ್ಪ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ನಾನು ಒಂದು ಸ್ಮಾಲ್ ವಿಡಿಯೋಸ್ ಮಾಡ್ಕೊಡ್ತೀನಿ ನಿಮಗೆ ಇಂಗ್ಲೀಷ್ ಮೇಲೆ, ಓಕೆನಾ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್ ಸ್ಟೂಡೆಂಟ್ಸ್.